ಲಾಸ್ಟ್ ಕ್ಲಾಸಲ್ಲಿ ಇಲ್ಲಿನ ತನಕ ನೋಡಿದ್ವಲ್ಲ? ಎಸ್. ಆ್ಯಂಡ್ ಇನ್ ದಿಸ್ ವಿ ಸಾ ಸೆಂಟೆನ್ಸ್. ದ ನೆಕ್ಸ್ಟ್ ಥಿಂಗ್ ದಟ್ ವಿಚ್ ವಿ ವಾಂಟೆಡ್ ಟು ಸಿ, ನಾವು ನೋಡಬೇಕಾಗಿರೋದು ಪಾರ್ಟ್ಸ್ ಆಫ್ ಸ್ಪೀಚ್. ನಾವು ಅನ್ಕೊಂಡಿದ್ವಿ ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ 8 ಅಂತ. ಈ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಏನು ಅಂತ ನಮ್ಗೆ ಗೊತ್ತಾದರೆ ದ್ಯಾಟ್ಸ್ ಇಟ್ ಅಪ್. ವಿ ಕ್ಯಾನ್ ಸ್ಟಾರ್ಟ್ ಅವರ್ ಇಂಗ್ಲಿಷ್ ಗ್ರಾಮರ್. ಓಕೆ, ನಾವು ಫಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್, ಆಸ್ ಐ ಟೋಲ್ಡ್ ಯು, ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ವಾಟ್ ಎವರ್ ವಿ ಸ್ಪೀಚ್, ನಾವು ಮಾತಾಡೋದಲ್ಲಿ ಮಾತುಗಳಿರ್ತಾವಲ್ಲ, ದೋಸ್ ಆರ್ ವಾಟ್ ಅಂತ ನಾವು ತಿಳ್ಕೊಂತೀವಿ. ಈಗ ನೋಡಿ, ಫಸ್ಟ್ ಥಿಂಗ್, ಆಸ್ ಐ ಟೋಲ್ಡ್ ಯು ನಾವ್, ಆ್ಯಂಡ್ ಇನ್ನೊಂದು ಒನ್ ಥಿಂಗ್ ಐ ವಾಂಟೆಡ್ ಟು ಟೆಲ್ ಯು, ವಿ ಕ್ಯಾನ್ ವಾಚ್ ದೀಸ್ ವಿಡಿಯೋಸ್ ಇನ್ 1.5x speed and 2x speed also if possible. Right. In person, I just wanted to tell you that ನಾನು ವಾಟ್ ಇಸ್ ದಿಸ್ ಕನ್ನಡ ಕಲಿತಾ ಇದ್ದೀನಿ, ನೀವು ಇಂಗ್ಲಿಷ್ ಕಲಿತಾ ಇದ್ದೀರಾ. ಲೈಫ್ ಇಸ್ ಜಸ್ಟ್ ಅ ಲರ್ನಿಂಗ್ ಪ್ರಾಸೆಸ್. ನೀವೊಂದು ಕಲಿತೀರಾ, ನಾನೊಂದು ಕಲಿತೀನಿ. ಆ್ಯಂಡ್ ಬಿಲೀವ್ ಮೀ, ಇಫ್ ಐ ಸ್ಪೀಕ್ ಸಮಥಿಂಗ್ ವಾಟ್ ಇಸ್ ದಿಸ್ ಡಿಫ್ರೆಂಟ್ಲಿ ಆರ್ ವಿಚ್ ಇಸ್ ನಾಟ್ ಟು ಬಿ ಅಟರ್ಡ್, ದೆನ್ ಹ್ಯಾವ್ ಅ ಲಾಫ್, ಹ್ಯಾವ್ ಅ ಸ್ಮೈಲ್ ಆನ್ ಯುವರ್ ಫೇಸ್ ಆ್ಯಂಡ್ ಕಂಟಿನ್ಯೂ ವಿತ್ ಯುವರ್ ಸ್ಟಡೀಸ್. ಬಿಕಾಸ್ ನೀವು ಕಲಿತಾ ಇದ್ದೀರಾ, ಮಿಸ್ಟೇಕ್ಸ್ ಮಾಡ್ತೀರಿ. ಐ ಆಮ್ ದೇರ್ ಹಿಯರ್ ಟು ಕರೆಕ್ಟ್ ಯು, ಬಟ್ I will be correcting myself if I go wrong in Kannada and whatever it is. But have a smile and get a, what is this? Laughter. Continue with the studies. Now, how to master in English grammar. The second stage is that what we are going to discuss parts of speech. Any parts of speech galu anta nodona. First, we'll speak with noun. Right? See, first one is a noun. First, ಯಾವ ಇರ್ತಾವ ಅಂತ ನೋಡೋಣ. ನೌನ್ ಬದಲು ಬರೋದು ಪ್ರೊನೌನ್. ಓಕೆ, ಪ್ರೊನೌನ್ ಅಂದ್ರೆ ಏನು ಇವೆಲ್ಲ ನೋಡೋಣ. ಬಟ್ ಈ ಎರಡಕ್ಕೂ ಲಿಂಕ್ ಆಗಿರೋದು ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ, ದಟ್ ಈಸ್ ಅಡ್ಜೆಕ್ಟಿವ್. ಸೊ ಈ ಮೂರು ಸೇರಿ ಏನೇನು, ನೌನು, ಪ್ರೊನೌನು ಆ್ಯಂಡ್ ಅಡ್ಜೆಕ್ಟಿವ್, ಈ ಮೂರು ಸೇರಿ ಒಂದು ಬ್ಲಾಕ್ ಇದು. ಓಕೆ, ನಾಲ್ಕನೇದು ಕಿಂಗ್ ಮೇಕರ್, ವರ್ಬ್ಗೆ ಅಟ್ಯಾಚ್ ಆಗಿರೋದೇನು, ಅಡ್ವರ್ಬ್. ಈ ಎರಡು ಸೇರಿ ಒಂದು ಬ್ಲಾಕ್ ಆಗುತ್ತೆ. ಉಳಿದಿರೋ ಏನು ಅಂತಂದರೆ ದೀಸ್ ಆರ್ ನಾಮಿನಲ್, ಐ ಮೀನ್ ಸಿಕ್ಸ್ತ್, ವಾಟ್ ಇಸ್ ದಿಸ್, ಪ್ರಿಪೋಸಿಷನ್ಸ್ ಆರ್ ಇಂಪಾರ್ಟೆಂಟ್. ಸೆವೆಂತ್, ಕಂಜಂಕ್ಷನ್ಸ್, these are also important. Finally, last but not the least, these are interjections. Right, initial first word should be a capital one. So interjections. ಈಗ 8 ಬಂದಿದ್ದಾವೆ. ನಾವು ಈ ಪ್ರಿಪೋಸಿಷನ್ಸ್ನ ನಾವು ನೋಡಬೇಕು ಅಂತಂದರೆ ಅದಕ್ಕೆ ಮುಂಚೆ ನಮಗೆ ಫ್ರೇಸಸ್ ಆ್ಯಂಡ್ ಕ್ಲಾಸಸ್ ಅಂತ ಗೊತ್ತಾಗಿರಬೇಕು. ಬಟ್ ಓಕೆ, ಐ ಟೆಲ್ ಯು ವಾಟ್ ಇಂಟ್ರೊಡಕ್ಷನ್ ಇಸ್ ಆಲ್ ಅಬೌಟ್, ಆ್ಯಂಡ್ ದಿಸ್ ವಿಲ್ ಬಿಕಮ್ ಅ ವೆರಿ ಗುಡ್ ಸಬ್ಜೆಕ್ಟ್. ಬಿಲೀವ್ ಮೀ, ಈಗ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾವು ಸಬ್ಜೆಕ್ಟ್ ಅಂದರೆ ಏನು, ಆಬ್ಜೆಕ್ಟ್ ಅಂದರೆ ಏನು, ಇವೆಲ್ಲ ತಿಳ್ಕೊತೀವಿ. ಬಟ್ ಅದಕ್ಕೆ ಮುಂಚೆ ಆ ಸಬ್ಜೆಕ್ಟಲ್ಲಿ ಏನು ಬರ್ತಾವೋ ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ಆ್ಯಂಡ್ ದ್ಯಾಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ನಾವು. ಮೊದಲು ನೌನಿಂದ ಶುರು ಮಾಡೋಣ. ನೌನ್, ಎನಿಥಿಂಗ್ ಫಸ್ಟ್ ಪಾಯಿಂಟ್, ಇಟ್ ಈಸ್ ನೌನ್. ಫಸ್ಟ್ ನಾವು ನೌನ್ನ ಡಿಫೈನ್ ಮಾಡೋಣ. ಫಸ್ಟ್ ನೌನ್ ಆದರೂ ಸರಿ, ಪ್ರೊನೌನ್ ಆದರೂ ಸರಿ, ವರ್ಬ್ ಆದರೂ ಸರಿ, ವಾಟ್ ಈಸ್ ಅ ನೌನ್ ಅಂತ ನಿಮ್ಮನ್ನು ಈಗಲ್ಲ ಯಾವಾಗಾದರೂ ಯಾರಾದರೂ ಕೇಳಿದ್ರೆ ಫಸ್ಟ್ ವಾಟ್ ಯು ನೀಡ್ ಟು ಸ್ಟಾರ್ಟ್ ವಿತ್ ಈಸ್ ಇಟ್ ಈಸ್ ಅ ವರ್ಡ್ ಅಂತ. ಈ ಥರ ನೀವು ಸ್ಟಾರ್ಟ್ ಮಾಡಬೇಕು. ಯಾಕೆ ಗೊತ್ತಾ, ಈ ಥರ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಮುಂದೆ ಇರೋರಿಗೆ ಒಂದು ಫೀಲಿಂಗ್ ಬರುತ್ತೆ, ಎಸ್, ದಿಸ್ ಬಾಯ್ ಆರ್ ದಿಸ್ ಗರ್ಲ್ ಹ್ಯಾಸ್ ಗಾಟ್ ಸಮ್ ಕ್ಲಾರಿಟಿ. ಎಸ್, ಓಕೆ. ನಾವು ಈಗ ನೋಡಿ, ನೌನ್ ಇಟ್ ಈಸ್ ಅ ವರ್ಡ್. ಏನಿದು, ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ನಮ್ಗೆ ಗೊತ್ತಾಗಬೇಕು. ದಿಸ್ ಇಸ್ ಆಲ್ ದಟ್ ಯು ಹ್ಯಾವ್ ಸ್ಟಡಿಡ್ ಸಿನ್ಸ್ ಯುವರ್ ಚೈಲ್ಡ್ಹುಡ್, ರೈಟ್? ಅದೇ ನೋಡೋಣ. ಇಟ್ ಈಸ್ ಅ ವರ್ಡ್, ಓಕೆ, ಇಟ್ ಈಸ್ ಅ ವರ್ಡ್ ವಿಚ್ tells us what? The name. ಹೆಸರು ಹೇಳೋ ವರ್ಡ್ಗಳನ್ನ ನಾವು ನೌನ್ ಅಂತ ಹೇಳ್ತೀವಿ. ಹೆಸರುಗಳು ಯಾವುದು? ಒಂದು, ವಾಟ್ ಇಸ್ ದಿಸ್, ಪರ್ಸನ್ಸ್ದು, ಆ್ಯನಿಮಲ್ಸ್ದು, ರೈಟ್? ಆ್ಯಂಡ್ ನೆಕ್ಸ್ಟ್ ಪ್ಲೇಸ್ದು, ನೇಮ್, ಥಿಂಗ್ದು, ಈ ಥರ ನೀವು ನೋಡಿರ್ತೀರ, right? The name, it is a word that which tells us the name of a person, animal, place, thing, whatever it is. Name, place, thing, what is the name of a place, thing, animal, whatever it is. But ಈ ಥರ ನೋಡಿದ್ರೆ ನಮಗೆ ಏನು ಅನ್ಸುತ್ತೆ, ದೇರ್ ಈಸ್ ಸಮ್ ಕ್ಲಾರಿಟಿ ದಟ್ ವಿಚ್ ಇಸ್ ಮಿಸ್ಸಿಂಗ್ ಅಲ್ವಾ? ಎಸ್, ಇಟ್ ಇಸ್. ಲೆಟ್ ಅಸ್ ಸಿಂಪ್ಲಿಫೈ ದಿಸ್ ಯಾರ್. ಏನು ಮಾಡ್ಬೋದು ಅಂತಂದರೆ, ನೌನ್
ಈಸ್ ಅ ವರ್ಡ್, ಎಸ್ ಕರೆಕ್ಟ್, ಇಟ್ ಈಸ್ ಅ ವರ್ಡ್, ಅದು ನಾನು ಒಪ್ತೀನಿ. ಇಟ್ ಈಸ್ ಅ ವರ್ಡ್ ವಿಚ್ ಈಸ್ ಯೂಸ್ ಟು ಟೆಲ್ ದ ನೇಮ್ ಆಫ್ ವಾಟ್? ಒನ್ ಥಿಂಗ್, ಅ ಲಿವಿಂಗ್ ಬೀಯಿಂಗ್. ಅ ಲಿವಿಂಗ್ ಬೀಯಿಂಗ್, ಫಸ್ಟ್ ಅ ಲಿವಿಂಗ್ ಬೀಯಿಂಗ್. ಎರಡನೇದು ಅ ನಾನ್ ಲಿವಿಂಗ್ ಥಿಂಗ್. ಇಷ್ಟೇ, ಇಷ್ಟೇ ನೆನ್ಪಿಟ್ಕೋಬೇಕು. ಇವೆಲ್ಲ ಬೇಡ. ದಸ್ಕ್ ಝಿಕ್ ಯಾಕೆ ಬೇಡ ಅಂತ ಹೇಳ್ತೀನಿ. ಬಟ್ ಬಿಫೋರ್ ದ್ಯಾಟ್ ನಾನೊಂದು ಹೇಳ್ತೀನಿ ನೋಡಿ, ಕೇಳಿ. ನಮ್ಮ ಪ್ರಪಂಚದಲ್ಲಿ ಇನ್ ಆರ್ ಯೂನಿವರ್ಸ್ ಆರ್ ವೇರ್ ಎವರ್ ಇಟ್ ಇಸ್, ದೇರ್ ಆರ್ ಓನ್ಲಿ ಟೂ ಥಿಂಗ್ಸ್ ದಟ್ ವಿಚ್ ಆರ್ ಎಕ್ಸಿಸ್ಟಿಂಗ್ ಅಲ್ವಾ? ಒಂದು ಪ್ರಾಣ ಇರೋದು, ಪ್ರಾಣ ಇಲ್ಲದೆ ಇರೋದು ಅಲ್ವಾ? ಸೊ ಎನಿ ವರ್ಡ್ ವಿಚ್ ಟೆಲ್ಸ್ ದ ನೇಮ್ ಆಫ್ ಅ ಲಿವಿಂಗ್ ಬೀಯಿಂಗ್ ಈಸ್ ವಾಟ್ ಕಾಲ್ಡ್ ಆಸ್ ಅ ನೌನ್. ಎನಿ ವರ್ಡ್ ದಟ್ ವಿಚ್ ಟೆಲ್ಸ್ ಅಸ್ ದ ನೇಮ್ ಆಫ್ ಅ ನಾನ್ ಲಿವಿಂಗ್ ಥಿಂಗ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ನೌನ್. ಸೊ ಹೆಸರುಗಳು ಲಿವಿಂಗ್ ಬೀಯಿಂಗ್ ಅಂದರೆ ಲಿವಿಂಗ್ ಇದ್ರೆ ಬೀಯಿಂಗ್ ಅಂತ ಹೇಳ್ತೀವಿ, ನಾನ್ ಲಿವಿಂಗ್ ಪ್ರಾಣ ಇಲ್ಲದೆ ಇರುವಾಗ ಥಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ಲಿವಿಂಗ್ ಬೀಯಿಂಗ್ ಇನ್ ದ ನೆಕ್ಸ್ಟ್ ಲೇಟರ್ ಸೆಷನ್ಸ್ ಐ ವಿಲ್ ಬಿ ಟೆಲ್ಲಿಂಗ್ ಆಸ್ ಎಲ್ ಬಿ ಲಿವಿಂಗ್ ಬೀಯಿಂಗ್. ಸೊ ನಾನ್ ಲಿವಿಂಗ್ ಥಿಂಗ್ನ NLT ಅಂತ ನೋಡೋಣ, ಯಾಕಂದರೆ ಇಟ್ ವಿಲ್ ಬಿ ಗುಡ್ ಫಾರ್ ಯು ಆ್ಯಂಡ್ ಫಾರ್ ಮೀ ಟು. ಸೊ ದಿಸ್ ಇಸ್ ಇಟ್. ನಾವು ಈಗ ಈ ಲಿವಿಂಗ್ ಬೀಯಿಂಗ್ಸಲ್ಲಿ ಏನೇನು ಬರ್ಬೋದು? ಸಿ, ಲಿವಿಂಗ್ ಬೀಯಿಂಗ್ಸಲ್ಲಿ ಏನೇನು ಬರ್ಬೋದು? ಫಸ್ಟ್ ನಾವು ಬರ್ತೀವಿ, ರೈಟ್? ಆ್ಯನಿಮಲ್ಸ್, ವಿ ಆರ್ ಆ್ಯನಿಮಲ್ಸ್, ಓಕೆ. ಇನ್ಸೆಕ್ಟ್ಸ್ಗಳು ಬರ್ತವೆ, ಬರ್ಡ್ಸ್ಗಳು ಬರ್ತವೆ, ರೈಟ್? ಟ್ರೀಸ್ ಆರ್ ಆಲ್ಸೋ ಲಿವಿಂಗ್ ಬೀಯಿಂಗ್ ಎಟ್ಸೆಟ್ರಾ, ವಿಚ್ ಆರ್ ಆಲ್ ಹ್ಯಾವಿಂಗ್ ಲೈಫ್. ಎರಡನೇದು ವಾಟ್ ಇಸ್ ದಿಸ್? ನಾನ್ ಲಿವಿಂಗ್ ಥಿಂಗ್ಸ್. ನಾನ್ ಲಿವಿಂಗ್ ಥಿಂಗ್ಸಲ್ಲಿ ಏನೇನು ಬರ್ತವೆ? ಎನಿಥಿಂಗ್ ದಟ್ ವಿಚ್ ಡಸಂಟ್ ಹ್ಯಾವ್ ಅ ಲೈಫ್. ವಾಟ್ ಆರ್ ದೋಸ್? ಸಪೋಸ್ ಪೆನ್ ನನ್ನ ಹತ್ರ ಇರೋದು, ಈಗ ಲ್ಯಾಪ್ಟಾಪ್, ಓಕೆ, ಆ್ಯಂಡ್ ವಾಟ್ ಇಸ್ ದಿಸ್? ಮೊಬೈಲ್, ಎಟ್ಸೆಟ್ರಾ ಎಟ್ಸೆಟ್ರಾ. You are better known with non-living things. Many other than living, everything is a non-living thing. ಅಲ್ವಾ? ವೆರಿ ಗುಡ್. ಸರಿ, ನಾನ್ ಲಿವಿಂಗ್ ಥಿಂಗ್ಸಲ್ಲಿ ಇನ್ನೂ ಕೆಲವು ಬರ್ತವೆ ನೋಡಿ. ಸಮಥಿಂಗ್ ಲೈಕ್ ಕ್ವಾಲಿಟೀಸ್, ರೈಟ್? ಆ್ಯಂಡ್ ಸರ್ವಿಸಸ್ ಎಟ್ಸೆಟ್ರಾ. ಸರ್ವಿಸಸ್ ಅಂದರೆ ಏನು ನಿಮ್ಗೆ ಗೊತ್ತು? ರೈಲ್ವೇ ಸರ್ವಿಸಸ್ ಆ್ಯಂಡ್ ಇನ್ಶೂರೆನ್ಸ್ ಸರ್ವಿಸಸ್, ರೈಟ್? ಆರ್ಮಿ ಸರ್ವಿಸಸ್ ಎಟ್ಸೆಟ್ರಾ. ಕ್ವಾಲಿಟೀಸ್ ಅಂದರೆ ಏನು? ಸಪೋಸ್ ಲವ್, ಆನೆಸ್ಟಿ, ರೈಟ್? ಬಿಲೀಫ್, ಈ ಥರ. ಸೊ ನಾನ್ ಲಿವಿಂಗ್ ಥಿಂಗ್ಸಲ್ಲಿ ಮೆಟೀರಿಯಲ್ ಥಿಂಗ್ಸು ಬರ್ತವೆ, ಮೆಟೀರಿಯಲ್ ಅಲ್ಲ ಅಂತ ಇರ್ತಾವಲ್ಲ, ಕ್ವಾಲಿಟೀಸು, ಸರ್ವಿಸಸ್ಸು, ಆ ಥರನೂ ಬರ್ತವೆ. ಬಟ್ ದೀಸ್ ಆರ್ ಆಲ್ ಏನು? ಹೆಸರುಗಳು. ದೀಸ್ ಆರ್ ಆಲ್ ದ ಥಿಂಗ್ಸ್ ದಟ್ ವಿಚ್ ಆರ್ ನೇಮ್ಸ್. ನೇಮ್ಸ್ ಆಫ್ ಸಮಥಿಂಗ್, ನೇಮ್ಸ್ ಆಫ್ ಸಮಥಿಂಗ್, ನೇಮ್ಸ್ ಆಫ್ ಸಮಥಿಂಗ್, ನೇಮ್ಸ್ ಆಫ್ ಸಮಥಿಂಗ್ ಅಲ್ವಾ? ಸೊ ದೀಸ್ ಆರ್ ಆಲ್ ದ ನೇಮ್ಸ್ ಆಫ್ ಸಮಥಿಂಗ್, ರೈಟ್? ಇಷ್ಟು ನೆನ್ಪಿಟ್ಕೊಳ್ಳಿ. ನೌನ್ ಈಸ್ ಅ ವರ್ಡ್ ವಿಚ್ ಹ್ಯಾಸ್ ಗಾಟ್ ಅ ನೇಮ್ ಆಫ್ ಅ ಲಿವಿಂಗ್ ಬೀಯಿಂಗ್ ಆರ್ ಅ ನಾನ್ ಲಿವಿಂಗ್ ಥಿಂಗ್, ರೈಟ್? ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನಾವು ನೆಕ್ಸ್ಟ್ ಪ್ರೊನೌನ್. ಸ್ವಲ್ಪ ಅಂದರೆ ಜಸ್ಟ್ ವಾಟ್ ಎವರ್ ದಟ್ ಇಟ್ ಈಸ್ ನೀಡೆಡ್ ಅದನ್ನು ನೋಡ್ಬಿಟ್ಟು ಮುಂದಕ್ಕೆ ಹೋಗೋಣ. ವಾಟ್ ಈಸ್ ಅ ಪ್ರೊನೌನ್? ವಾಟ್ ಈಸ್ ಅ ಪ್ರೊನೌನ್ ಅಂತ ನಾನು ಕೇಳಿದ್ರೆ ನೀವೇನು ಮಾಡ್ತೀರಾ? ಫಸ್ಟ್ ಹೇಳೋದೇನು ಅಂದರೆ ಇಟ್ ಈಸ್ ಅ ವರ್ಡ್. ಇದರಿಂದ ಸ್ಟಾರ್ಟ್ ಮಾಡಬೇಕು, ರೈಟ್? ಈ ಕ್ಲಾಸ್ ತೊಗೊಂಡು ಮಾಡಬೇಕು. ಇಟ್ ಈಸ್ ಅ ವರ್ಡ್ ದಟ್ ರೀಪ್ಲೇಸಸ್ ಅ ನೌನ್. Suppose Sachin plays cricket, ರೈಟ್? ಸಚಿನ್ ಪ್ಲೇಸ್ ಕ್ರಿಕೆಟ್. ಓಕೆ, ನಾನು ಮಾತಾಡ್ತೀನಿ ಈಗ. ಸಪೋಸ್ ನಾನೇ ಹೇಳ್ತೀನಿ ಸಚಿನ್ ಕ್ರಿಕೆಟ್ ಅಂತ ಒಂದು ಆಟ ಇದೆ, ಹಿ ವಿಲ್ ಬಿ ಪ್ಲೇಯಿಂಗ್. ಸಚಿನ್ ಇಸ್ ಅ ಗುಡ್ ಪರ್ಸನ್ ಅಂತ ಹೇಳ್ತೀನಿ, ಸಚಿನ್ ಇಸ್ ಅ ಗುಡ್ ಫಾದರ್ ಅಂತ ಹೇಳ್ತೀನಿ, ಸಚಿನ್ ಈಸ್ ಅ ಗುಡ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತೀನಿ. ಈ ಥರ ಸಚಿನ್ 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 ಅಂತ ಹೇಳಿದ ತಕ್ಷಣ ಸುಮ್ಮನಿರ, ಇಷ್ಟೊಂದು ಸಲ ಸಚಿನ್ 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 ಅಂತ ಹೇಳ್ತೀರಾ ಅಂತ ನೀವೇ ಹೇಳಿ. ಸೊ ದೇರ್ ಈಸ್ ಅ ವರ್ಡ್ ವಿಚ್ ಹ್ಯಾಸ್ ಟು ಕಮ್ ವೆನ್ ಸಚಿನ್ ಇಸ್ ಟೋಲ್ಡ್ ಫಾರ್ ದ ಸೆಕೆಂಡ್ ಟೈಮ್. ಈಗ ಮೊದಲನೇ ಸತಿ ನಾನು ಯಾವಾಗಲೂ ಯಾರಾದ್ರೂ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತಂದರೆ ದೆನ್ ಯು ಶುಡ್ ಸೇ ಹಿಸ್ ಆರ್ ಹರ್ ಆರ್ ದ್ಯಾಟ್ ನೇಮ್. ಸೊ ಸಚಿನ್ ಈಸ್ ಅ ನೇಮ್ ಆ್ಯಂಡ್ ಇಟ್ ಈಸ್ ಅ ನೌನ್. ಫಸ್ಟ್ ಮೊದಲನೇ ಸತಿ ಹೇಳಿದಾಗ ನಾವು ಹೆಸರು ಹೇಳ್ತೀವಿ. ಎರಡನೇ ಸತಿದಿಂದ ವೆನೆವರ್ ವಿ ಸೇ ಅಬೌಟ್ ಹಿಮ್ ಆರ್ ಹರ್, ದೆನ್ ವಿ ಯೂಸ್ ಅ ವರ್ಡ್ ವಿಚ್ ರೀಪ್ಲೇಸಸ್ ಅ ನೌನ್, ಆ್ಯಂಡ್ ದ್ಯಾಟ್ ವರ್ಡ್ ಈಸ್ ವಾಟ್ ಕಾಲ್ಡ್ ಆಸ್ ಅ ಪ್ರೊನೌನ್.
If Sachin is a male, it comes he is a good father. ಈಗ ಮೂರನೇ ಸತಿ ನಾನು ಮಾತಾಡಿದ್ರೆ he is a good businessman. ಓಕೆ, ರೈಟ್. ಈಗ ಈ ಜಾಗದಲ್ಲಿ ಏನು ಸಚಿನ್ ಜಾಗದಲ್ಲಿ ನಾನು ಇನ್ನೊಂದು ವರ್ಡ್ ಬರ್ದಿದ್ದೀನಿ, ದಟ್ ಈಸ್ ಹಿ. ದಟ್ ಈಸ್ ಹಿ, ರೈಟ್. ಅದೇ ತರಹ ಸಪೋಸ್ ಸಪೋಸ್ ಒಂದಿದು, ಎರಡನೇದು, ಐ ಬ್ರಾಟ್ ಅ ಫ್ಯಾನ್. ರೈಟ್. ಮೊದಲನೇ ಸತಿ ನಾನು ಇಂಟ್ರೊಡ್ಯೂಸ್ ಮಾಡಿದಾಗ ಐ ಯೂಸ್ ಅ ಹೆಸರು, ನೌನ್. ರೈಟ್. ಇಟ್ ಈಸ್ ಅ ನೇಮ್ ಆಫ್ ಅನ್ ಆಬ್ಜೆಕ್ಟ್. ರೈಟ್. ಎರಡನೇ ಸತಿ ನಾನು ವಾಟ್ ಇಸ್ ದಿಸ್, ಇಫ್ ಐ ಯೂಸ್ ದ ಸೇಮ್ ಥಿಂಗ್, ದಟ್ ವಾಟ್ ಇಸ್ ದಿಸ್, ಸೇಮ್ ದ ಫ್ಯಾನ್ ಅಂತ ಬರೀತೀನ, ಈಸ್ ವರ್ಕಿಂಗ್ ಪ್ರಾಪರ್ಲಿ. ಸಪೋಸ್ ಈ ಥರ ಇದೆ ಅನ್ಕೊಳ್ಳಿ. ಐ ಬಾಟ್ ಅ ಫ್ಯಾನ್, ದ ಫ್ಯಾನ್ ಇಸ್ ವರ್ಕಿಂಗ್ ಪ್ರಾಪರ್ಲಿ. ರೈಟ್. ನೆಕ್ಸ್ಟ್ ಇನ್ನೊಂದು ಸತಿ, ದ ಫ್ಯಾನ್ ಈಸ್ ಬ್ಲೂ ಇನ್ ಕಲರ್. ಈ ಥರ ಮಾತಾಡ್ತೀನಿ. ಸಿ, ಫಸ್ಟ್ ಟೈಮ್ ಹೇಳಿದಾಗ ನಾನು ಒಂದು ಅದ್ರದ್ದು ನೌನ್ ಇಂಟ್ರೊಡ್ಯೂಸ್ ಮಾಡಬೇಕು, ಅಂದರೆ ಅದ್ರದ್ದು ಹೆಸರು ಹೇಳಬೇಕು ಯಾವುದು ಅಂತ. ಐ ಬಾಟ್ ಅ ಫ್ಯಾನ್. ನೆಕ್ಸ್ಟ್ ಎರಡನೇ ಸತಿ ಮಾತಾಡುವಾಗ ಓಕೆ. ಮೂರನೇ ಸತಿ ಮಾತಾಡುವಾಗ ಏನಪ್ಪ, ಸಿ ದ್ಯಾಟ್ ಇಸ್ ವಾಟ್, ಎನಿ ವರ್ಡ್ ಹ್ಯಾಸ್ ಟು ಬಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಫೋರ್ತ್ ಟೈಮ್ ನಾವು ಮಾತಾಡುವಾಗ ವಾಟ್ ವಿ ನೀಡ್ ಟು ರೈಟ್ ಈಸ್ it. There is something, there is a word which is replacing a noun. ಫ್ಯಾನ್ ನ ರೀಪ್ಲೇಸ್ ಮಾಡೋ ವರ್ಡ್ ಏನ್ ಮಾಡ್ತೀವಿ, ವಿ ಕಾಲ್ ಇಟ್ ಆಸ್ ಅ pronoun. Now, what are all the pronouns? We'll see some limited. Okay, ನಿಮ್ಗೆ ಗೊತ್ತಿರೋದು he, she, they, it, ಇವೆಲ್ಲ ನಿಮ್ಗೆ ಗೊತ್ತು. you, ರೈಟ್. he, she, it, they, ಇವೆಲ್ಲ ನಿಮಗೆ ಗೊತ್ತಿರೋ ಪ್ರೊನೌನ್ಸ್. ರೈಟ್. ಇನ್ನೊಂದು, ರೈಟ್. ಓಕೆ, ಐ is also there na. Okay, I'll write here. Okay, ಇವೆಲ್ಲ what is this, these are, as I told you, a pronoun is a word which replaces a noun. See, English is nothing but it is equal to maths only, because there is a logical deduction. ಯಾಕೆ ಗೊತ್ತಾ ನೋಡಿ, ಈಗ ಪ್ರೊನೌನ್ ಯಾವ ಪ್ಲೇಸಲ್ಲಿ ಬರುತ್ತೆ, ನೌನ್. ವಾಟ್ ಈಸ್ ಅ ನೌನ್ ಫಸ್ಟ್? ನೌನ್ ಇಸ್ ಅ ನೇಮ್ ವಿಚ್ ಇಸ್ ಗಿವನ್ ಫಾರ್ ಅ ಲಿವಿಂಗ್ ಬೀಯಿಂಗ್ ಆರ್ ಅ ನಾನ್ ಲಿವಿಂಗ್ ಥಿಂಗ್. ಈಗ ಲಿವಿಂಗ್ ಬೀಯಿಂಗ್ ಅಂತ ಒಂದು ಹೆಸರು ಬಂದರೆ ಅದಕ್ಕೂ ಒಂದು ಪ್ರೊನೌನ್ ಬರಬೇಕಲ್ಲ, ಬರಲೇಬೇಕು. ಅದಕ್ಕೆ ಐ ಇದೆ, ಅದಕ್ಕೆ ಹಿ ಇದೆ, ಅದಕ್ಕೆ ಶಿ ಇದೆ. ಈಗ ಲಿವಿಂಗ್ ಬೀಯಿಂಗ್ಸಲ್ಲಿ ಪ್ಲೂರಲ್ ಬಂದರೆ, ಬಾಯ್ಸ್, ಗರ್ಲ್ಸ್ ಈ ಥರ ಬಂದರೆ ಅದು ನೌನಲ್ಲೇ ಬರೋದು. ಅದಕ್ಕೂ ಒಂದು ಪ್ರೊನೌನ್ ಇರಬೇಕಲ್ಲ ಪ್ಲೂರಲಲ್ಲಿ, ಅದಕ್ಕೆ ದೇ ಅಂತ ಬಂತು. ರೈಟ್. ಲಿವಿಂಗ್ ಬೀಯಿಂಗ್ಸಲ್ಲಿ ವಾಟ್ ಇಸ್ ದಿಸ್, ನೀವು ಅಂತ ಹೇಳ್ತೀನಲ್ಲ, ನೀವು ಅಂತ ಹೇಳಿದ ತಕ್ಷಣ ವಾಟ್ ಇಸ್ ದಟ್, ಅದಕ್ಕೂ ಒಂದು ಪ್ರೊನೌನ್ ಇರಬೇಕಲ್ಲ, ಪ್ರೊನೌನೇ ಯು. ನಾನ್ ಲಿವಿಂಗ್ ಥಿಂಗು ಒಂದು ಇರಬೇಕಲ್ಲ, ಅದಕ್ಕೆ ಇಟ್ ಅಂತ ಬಂತು. ಈಗ ಸಿಂಪ್ಲಿಫೈ ಆಗಿದೆಯಾ? ನೌನ್ ಈಸ್ ಆಲ್ ಅ ನೇಮ್ ಆಫ್ ಅ ಲಿವಿಂಗ್ ಬೀಯಿಂಗ್ ಆರ್ ಅ ನಾನ್ ಲಿವಿಂಗ್ ಥಿಂಗ್. ಪ್ರೊನೌನ್ ಈಸ್ ಅ ವರ್ಡ್ ದಟ್ ಕಮ್ಸ್ ಆರ್ ದಟ್ ರೀಪ್ಲೇಸಸ್ ಅ ನೌನ್, ದಟ್ ಕಮ್ಸ್ ಇನ್ ಪ್ಲೇಸ್ ಆಫ್ ಅ ನೌನ್. ಆ ಥರ ಇದ್ದಾಗ ನೌನ್ಗಳಿಗೆ ಏನೇನು ವರ್ಡ್ಸ್ ಇರ್ತಾವೋ ಅವೇ ಪ್ರೊನೌನ್ಸ್ಗೂ ರೀಪ್ಲೇಸ್ ಮಾಡೋಕ್ಕೊಂದು ಇರಬೇಕು. ಅದಕ್ಕೆ ವಿ ಗಾಟ್ ಹಿ, ಶಿ, ಇಟ್, ದೇ, ಯು, ಐ ಆಸ್ ಲಿವಿಂಗ್ ಬೀಯಿಂಗ್ಗೋಸ್ಕರ. ಇಟ್ ಈಸ್ ಫಾರ್ ನಾನ್ ಲಿವಿಂಗ್ ಥಿಂಗ್ಸ್ಗೋಸ್ಕರ. ಫ್ಯಾನ್ ಅಂತ ಬಂದಿದೆಯಲ್ಲ, ಫ್ಯಾನ್ ಇಸ್ ಅ ನಾನ್ ಲಿವಿಂಗ್ ಥಿಂಗ್, ಅದಕ್ಕೆ ಇಟ್ ಬಂತು. ಇಲ್ಲಿ ನೋಡಿ, ಸಚಿನ್ ಯಾರು, ಲಿವಿಂಗ್ ಬೀಯಿಂಗ್, ಅದಕ್ಕೆ ಹಿ ಬಂತು. ಇಲ್ಲೇನಾದ್ರೂ ಅಕಸ್ಮಾತ್ ಶಾಂತಿ ಅಂತ ಬಂದ್ಬಿಟ್ರೆ ಇಲ್ಲಿ ಶಿ ಬರುತ್ತೆ, ಇಲ್ಲಿ ಶಿ ಬರುತ್ತೆ. ಅಷ್ಟು ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಆಲ್ ಅಬೌಟ್ ಅ ಪ್ರೊನೌನ್. ಓಕೆ, ವೆರಿ ಗುಡ್. ದ ನೆಕ್ಸ್ಟ್ ಕಮ್ಸ್ ಈಸ್ ಅನ್ ಅಡ್ಜೆಕ್ಟಿವ್. ನೋಡಿ, ಎಸ್, ಥರ್ಡ್ ಒನ್ ಇಸ್ ಅಡ್ಜೆಕ್ಟಿವ್. ವಾಟ್ ಈಸ್ ಅನ್ ಅಡ್ಜೆಕ್ಟಿವ್? ನಾನು ಕೇಳಿದ್ರೆ ನೀವೇನು ಹೇಳ್ತೀರಾ? ಫಸ್ಟ್ ಯು ಹ್ಯಾವ್ ಟು ಟೆಲ್ ದಟ್ ಇಟ್ ಈಸ್ ಅ ವರ್ಡ್. ಇಟ್ ಈಸ್ ಅ ವರ್ಡ್. ಇದೇನು ಮಾಡುತ್ತೆ? ದ ವರ್ಕ್ ಆಫ್ ಅನ್ ಅಡ್ಜೆಕ್ಟಿವ್ ಈಸ್ it tells us what?
ದ ಕ್ವಾಲಿಟಿ ಆಫ್ ಅ ನೌನ್ ಆರ್ ಅ ಪ್ರೊನೌನ್ ಅಷ್ಟೇ. ನೌನ್ ಆರ್ ಪ್ರೊನೌನ್ದು ಕ್ವಾಲಿಟಿ ಹೇಳೋದು ಯಾವುದು ಅಂತಂದರೆ ಇಟ್ ಈಸ್ ಅನ್ ಅಡ್ಜೆಕ್ಟಿವ್, ರೈಟ್? ಸಪೋಸ್ ಬಾಯ್ ಇದ್ದಾನೆ, ಇದೆಲ್ಲ ನೀವು ಚಿಕ್ಕ ವಯಸ್ಸಲ್ಲೇ ನೀವು ನೋಡಿದಿರಾ, ಬಟ್ ಐ ಹ್ಯಾವ್ ಟು ಟೆಲ್ ಇಟ್. ಸಪೋಸ್ ಬಾಯ್ ಕ್ವಾಲಿಟಿ ಏನು? ಸಪೋಸ್ ಈಸ್ ಅ ಗುಡ್ ಬಾಯ್ ಆರ್ ಹೀ ಈಸ್ ಅ ಬ್ಯಾಡ್ ಬಾಯ್, ರೈಟ್? ಈಗ ಬಾಯ್ ಅನ್ನೋದೇನು ಹೆಸರು, ಹೆಸರನ್ನ ನಾನು ಏನು ಹೇಳ್ತೀನಿ? ನೌನ್ ಅಂತ ಹೇಳ್ತೀನಿ. ಬಟ್ ನೌನ್ದು ಕ್ವಾಲಿಟಿ ಹೇಳೋ ವರ್ಡ್ ಏನು? ದಿಸ್. ದಿಸ್ ಈಸ್ ಅನ್ adjective. Boy is a noun, as I told you. Now we discussed it. ಯಾವ ಥರ ಬಾಯ್ ಅವನು? ಈ ಕ್ವಾಲಿಟಿ ಹೇಳೋದು. ಕ್ವಾಲಿಟಿ ಹೇಳೋದು ಏನು? ದಟ್ ಈಸ್ an adjective. That is an adjective. ಸಪೋಸ್ ಏನದು? ಬಿಲ್ಡಿಂಗ್ ಅಂತ ಹೇಳ್ತೀನಿ. ವಾಟ್ ಟೈಪ್ ಆಫ್ ಬಿಲ್ಡಿಂಗ್? ಸಪೋಸ್ ಬಿಗ್ ಬಿಲ್ಡಿಂಗ್. ಬಿಲ್ಡಿಂಗ್ ಅಂತ ಏನಂತ ಹೇಳ್ತಾ ಇದ್ದೀನಿ? ಬಿಲ್ಡಿಂಗ್ ಇಸ್ ಅ ವರ್ಡ್ ವಿಚ್ ಈಸ್ ಟೆಲ್ಲಿಂಗ್ ಅ ನೇಮ್. ಬಿಲ್ಡಿಂಗ್ ಅಂತ ಅಂದ್ರೆ ಹೆಸರುಗಳು. ಸೊ ನೇಮ್ ಅಂದರೆ ಏನು? ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನೌನ್. ನೌನ್ಗೆ ಏನಾದರೂ ಕ್ವಾಲಿಟಿ ಆ್ಯಡ್ ಮಾಡಿದ್ರೆ ಅದನ್ನು ನಾನು ಏನು ಹೇಳ್ತೀನಿ? ದಿಸ್ ಐ ವಿಲ್ ಬಿ ಟೆಲ್ಲಿಂಗ್ ಇಟ್ ಆಸ್ ಅನ್ ಅಡ್ಜೆಕ್ಟಿವ್. ಸೊ ಅಡ್ಜೆಕ್ಟಿವ್ ಅಂದರೆ ಏನು? ಇಟ್ ಈಸ್ ಆಲ್ ಅಬೌಟ್ ದ ಕ್ವಾಲಿಟಿ ಆಫ್ ಅ ನೌನ್ ಆರ್ ಅ ಪ್ರೊನೌನ್. ಅಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಈಗ ನಾವು ನೋಡಿರೋದೇನು? ಯಾಕಂದರೆ ವಿಲ್ ಬಿ ಡಿಸ್ಕಸಿಂಗ್ ಅ ಲಾಟ್ ಅಬೌಟ್ ಅಡ್ಜೆಕ್ಟಿವ್, ಇಂಟ್ರೋಗೇಟಿವ್ ಅಡ್ಜೆಕ್ಟಿವ್ಸ್ ಆ್ಯಂಡ್ ಎವ್ರಿಥಿಂಗ್. ಐ ಡೋಂಟ್ ವಾಂಟ್ ಡೀಲ್ ಮಚ್ ಅಬೌಟ್ ದೋಸ್. ಬಟ್ ಎಸ್, ಈಗಲ್ಲ. ಅಡ್ಜೆಕ್ಟಿವ್ ನಾವು ಸ್ಪೆಸಿಫಿಕ್ ಆಗಿ ಮಾತಾಡ್ತೀವಲ್ಲ, ಅವಾಗ ನೋಡೋಣ. ಅಡ್ಜೆಕ್ಟಿವಲ್ ಕ್ಲಾಸಸ್, ಅಡ್ಜೆಕ್ಟಿವಲ್ ಫ್ರೇಸಸ್ ಆ್ಯಂಡ್ ಹೌ ದೀಸ್ ಆರ್ ರಿಲೇಟೆಡ್ ಟು ಪ್ರೊನೌನ್ಸ್, ಎವ್ರಿಥಿಂಗ್ ವಿಲ್ ಡಿಸ್ಕಸ್. ಹೌ ಆರ್ ನೌನ್ ರಿಲೇಟೆಡ್ ಟು ಅಡ್ಜೆಕ್ಟಿವ್ಸ್, ಎವ್ರಿಥಿಂಗ್ ವಿಲ್ ಬಿ ಡಿಸ್ಕಸಿಂಗ್. ಬಟ್ ಎಸ್, ಮೊದಲು ಥರಾನೇ ಇರಬೇಕು. ದಿಸ್ ಬ್ಲಾಕ್ ಕಂಪ್ಲೀಟ್ ಆಗಿದೆ. ನೌನ್ ಆರ್ ಪ್ರೊನೌನ್ ಏನು? ನೌನ್ ಅಂದರೆ ಹೆಸರುಗಳು, ಪ್ರೊನೌನ್ ಅಂದರೆ ಇನ್ ಪ್ಲೇಸ್ ಆಫ್ ನೌನ್ ಬರೋದು. ಈ ಎರಡಕ್ಕೂ ಕ್ವಾಲಿಟಿ ಏನಾದರೂ ಹೇಳಿದ್ರೆ ಅದು ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ ಅಷ್ಟೇ. ನೆಕ್ಸ್ಟ್ ಕಮ್ಸ್ ದ ಕಿಂಗ್ ಮೇಕರ್, ದಟ್ ಈಸ್ ವರ್ಬ್ ಅಂಡ್ ವಾಟ್ ಇಸ್ ದಿಸ್? ಅಡ್ವರ್ಬ್. ಓಕೆ, ಇದನ್ನು ನೋಡೋಣ ಫಸ್ಟ್. ಎಸ್, ವರ್ಬ್. ಅಗೇನ್ ಯು ಆರ್ ವಾಚಿಂಗ್ ಇಟ್ ಫಾರ್ ದ 1.5 speed, ರೈಟ್? ಫೋರ್ತ್ ಒನ್, ವರ್ಬ್. ವರ್ಬ್ ಅಂದರೆ ಏನು? ಅದೇ, ಇಟ್ ಈಸ್ ಅ ವರ್ಡ್ ಅಂತ ಹೇಳ್ಬೇಕು ನೀವು. ದಿಸ್ ಇಸ್ ಕ್ಯಾಪಿಟಲ್. ಇಟ್ ಈಸ್ ಅ ವರ್ಡ್ ದಟ್ tells us about one thing, action. The second thing is state. Action is with respect to work. State is with respect to time. Okay. Time. Okay. Suppose work ಅಂದ್ರೆ ಏನು? ಕೆಲಸ ಏನು ಮಾಡ್ತೀರಾ? ಸಪೋಸ್ ವಾಟ್ ಇಸ್ ದಿಸ್? ಐ ಸ್ಟಡಿ. ಓಕೆ, ಐ ವಾಚ್ ಅ ಮೂವಿ. ಇಲ್ಲಿ ನೋಡೋದು, ರೈಟ್? ಐ ಈಟ್, ನಾನು ತಿಂತೀನಿ ಅಂತ. ಓಕೆ, ಟೈಮ್ನ ಹೇಳಬೇಕು ಅಂತಂದರೆ ನೋಡಿ, ಈಗ ಸಪೋಸ್ ಕೆಲಸ ಮಾಡಿದ್ದೀನಿ ಅಂತಂದರೆ ಏನು? ಪಾಸ್ಟ್ ಟೆನ್ಸ್. ಟೈಮಲ್ಲಿ ನಮಗೆ ಮೂರೇ ಇರೋದು. ಒಂದು ವಾಟ್ ಇಸ್ ದಿಸ್? ಪ್ರೆಸೆಂಟ್ ಟೆನ್ಸ್. ಎರಡನೇದು ಪಾಸ್ಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಆದಮೇಲೆ ಫ್ಯೂಚರ್ ಟೆನ್ಸ್, ರೈಟ್? ಕೆಲಸ ಮಾಡಿದ್ದೀನಿ ಅಂತಂದರೆ ಯು ವಿಲ್ ಬಿ ಗೆಟ್ಟಿಂಗ್ ಪಾಸ್ಟ್ ಟೆನ್ಸ್. ಸೊ ಅದಕ್ಕೆ ವಾಸ್ ಅಂತ ಬರಬೇಕು. ಈಗ ಮಾತಾಡ್ತಾ ಇದ್ದೀನಿ ಅಂತಂದರೆ ಪ್ರೆಸೆಂಟ್ ಟೆನ್ಸ್, ಅದಕ್ಕೇನು ಬರಬೇಕು? ಈಸ್ ಆರ್ ಆ್ಯಮ್, ಈ ಥರ ಬರಬೇಕು. ಆರ್ ಮಾಡ್ತೀನಿ, ಕೆಲಸ ನಾಳೆ ಮಾಡ್ತೀನಿ ಅಂತ ಹೇಳಿದಾಗ ಫ್ಯೂಚರಲ್ಲಿ ಹೇಳಬೇಕು ಅಂತಂದರೆ ವಿಲ್ ಆರ್ ಶಲ್, ಈ ಥರಗಳು. ಇವೆಲ್ಲ ಏನು ಹೇಳ್ತಾ ಇದ್ದಾವೆ? ಇವೆಲ್ಲ ಟೈಮ್ಗಳನ್ನ ಹೇಳ್ತಿದ್ದಾವೆ. ವಾಸ್, ಈಸ್, ಆ್ಯಮ್ ಆರ್ ವಿಲ್, ಶಾಲ್, ಈ ಥರ. ಬಟ್ ಈಗ ಕೆಲಸ ಏನು ಹೇಳ್ತಿರೋದು? ವರ್ಕ್, ಆ್ಯಕ್ಷನ್ ಹೇಳ್ತಿರೋದು ಯಾವುದು? ಸ್ಟಡಿ, ವಾಚ್, ಈಟ್, ಇದು, ರೈಟ್? ಈ ಥರ ಎರಡಿದ್ದಾವೆ ವರ್ಬ್ಸಲ್ಲಿ. ವರ್ಬ್ ಏನೇನು, ವಾಟ್ ಡಸ್ ದ ವರ್ಬ್ ಟೆಲ್? ವರ್ಬ್ ಟೆಲ್ಸ್ ಅಸ್ ಅಬೌಟ್ ಆ್ಯಕ್ಷನ್ ಆ್ಯಂಡ್ ಅ ಸ್ಟೇಟ್. ಸ್ಟೇಟ್ ಅಂದರೆ ಟೈಮ್, ಯಾವ ಟೈಮಲ್ಲಿ ಕೆಲಸ ಆಗಿದೆ ಅನ್ನೋದು ವರ್ಬ್ ಹೇಳೋದು, ರೈಟ್? ವೆರಿ ಗುಡ್. ಇಷ್ಟೇ ಸಾಕು, ಜಾಸ್ತಿ ಬೇಡ, ಯಾಕಂದರೆ ಕನ್ಫ್ಯೂಸ್ ಆಗ್ತೀರಾ. ವಿಲ್ ಬಿ ಡೀಲಿಂಗ್ ವಿತ್ ವರ್ಬ್ ಮೋರ್. ಫಿಫ್ತ್ ಈಸ್ ಅನ್ ಅಡ್ವರ್ಬ್.
ವಾಟ್ ಈಸ್ ಅನ್ ಅಡ್ವರ್ಬ್? ಯಾರ್ ಅಡ್ವರ್ಬ್ ಅಂದ್ರೆ ಏನು ಅಂತಂದ್ರೆ, ಯು ಆಸ್ ಐ ಆಲ್ವೇಸ್ ಸೇ, ಇಟ್ ಈಸ್ ಅ ವರ್ಡ್ ಫಸ್ಟ್. ಓಕೆ, ಇಟ್ ಈಸ್ ಅ ವರ್ಡ್. ವಾಟ್ ಇಟ್ ಟೆಲ್ಸ್ ಅಸ್ ಈಸ್ ಇಟ್ ಆಡ್ಸ್ ಸಮ್ ಮೀನಿಂಗ್. ಯಾವುದಕ್ಕೆ ನೋಡಿ, ವಾಟ್ ಇಸ್ ದಿಸ್? ಅಡ್ವರ್ಬ್ ಅಂದ್ರೆ ಏನು? ವರ್ಬ್ಗೆ ಆಡ್ ಮಾಡೋ ವರ್ಡ್. ವರ್ಬ್ಗೆ ಆಡ್, ಆಡಿಂಗ್ ಸಮ್ ಮೀನಿಂಗ್ ಟು ಅ ವರ್ಬ್ ಈಸ್ ಆಡ್ವರ್ಬ್. ರೈಟ್? ಹೆಸರಲ್ಲೇ ಇದೆ, ಅದೇ ನಾವು ಹೇಳೋದು. ಇಟ್ ಆಡ್ ಸಮ್ ಮೀನಿಂಗ್ ಟು ಅ ವರ್ಬ್. ವರ್ಬ್ಗೆ ಯಾವ ಮೀನಿಂಗ್ ಸ್ವಲ್ಪ ಆದರೂ ಸರಿ, ಸ್ವಲ್ಪ ಆದರೂ ಸರಿ ಮೀನಿಂಗ್ ಆ್ಯಡ್ ಮಾಡಿದ್ರೆ ಅದನ್ನ ಆ್ಯಡ್ ವರ್ಬ್ ಅಂತ ಹೇಳ್ತೀವಿ. ಸರ್ ಏನು ಸರ್, ಅಡ್ವರ್ಬ್ ಅಂದರೆ ವರ್ಬ್ಗೆ ಮಾತ್ರನೇನಾ? ಸೆಂಟೆನ್ಸ್ಗೂ ಮಾಡ್ಬೋದಲ್ಲ, ಅಡ್ಜೆಕ್ಟಿವ್ಗೂ ಮಾಡ್ಬೋದಲ್ಲ ಅಂತ ನೀವು ಕೇಳ್ಬೋದು. ಬ್ರದರ್, ದಿಸ್ ಇಸ್ ಅ ಸ್ಟಾರ್ಟಿಂಗ್ ಕ್ಲಾಸ್. ಅವೆಲ್ಲ ನನಗೂ ಗೊತ್ತು, ನಿಮಗೂ ಗೊತ್ತು. ಬಟ್ it is a what is this? It is a general class which has to be useful to each and everybody. We will all be discussing whatever you even don't know also, right? Some of the things which are subtle and ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನು ಬೇಕು ಅನ್ನೋದು ನನಗೆ ಗೊತ್ತು. ಐ ವಿಲ್ ಟೆಲ್ ಯು ಈಚ್ ಆ್ಯಂಡ್ ಎವ್ರಿಥಿಂಗ್ ಇನ್ ಅ ಜೆನ್ಯೂನ್ ವೇ. ಬಟ್ ಬಿಲೀವ್ ಮೀ, ಇಟ್ ಟೇಕ್ಸ್ ಅ ಪ್ರಾಸೆಸ್, ಅ ಫ್ಲೋ. ನೋಡಿ, ಅಡ್ವರ್ಬ್ ಈಸ್ ಅ ವರ್ಡ್. ಫಸ್ಟ್ ಟೈಮ್ ಅಲ್ವಾ? ಇಟ್ ಈಸ್ ಅ ವರ್ಡ್ ದಟ್ ವಿಚ್ ಆಡ್ಸ್ ಅ ಮೀನಿಂಗ್ ಟು ಅ ವರ್ಬ್ ಈಸ್ ಅನ್ ಅಡ್ವರ್ಬ್. ರೈಟ್? ನೋಡಿ, ಫಾರ್ ಎಕ್ಸಾಂಪಲ್, ಸಪೋಸ್ ರಾಮ್ ಸಿಟ್ಸ್ ಸೈಲೆಂಟ್ಲಿ. ಈಗ or whatever it is, he came suddenly. ರೈಟ್? ಇಲ್ಲಿ ವರ್ಬ್ ಏನು? ಕೆಲಸ. ವರ್ಬ್ ಏನು? ವಾಟ್ ಎವರ್ ದಟ್ ಆಕ್ಷನ್. ಆಕ್ಷನ್ ಏನು? ಕೂತ್ಕೊಳ್ಳೋದು. ಆಕ್ಷನ್ ಏನು? ಬರೋದು. ರೈಟ್? ಯಾರು ಮಾಡ್ತಿರೋದು? ರಾಮ್. ಸೊ ದಿಸ್ ಇಸ್ ಅ ನೌನ್. ಯಾರು ಮಾಡ್ತಿರೋದು? ನೌನ್ ಬದಲು ಇರೋದು ಪ್ರೋನೌನ್. ರೈಟ್? ಪ್ರೋನೌನ್. ಓಕೆ, ವಾಟ್ ಇಸ್ ದಿಸ್ ಡೂಯಿಂಗ್ ಹಿಯರ್? ಕೂತ್ಕೊಂಡಿದ್ದಾರೆ, ಆರ್ ಕೂತ್ಕೊಳ್ತಾನೆ. ಹೇಗೆ ಕೂತ್ಕೊಳ್ತಾನೆ? ಸೈಲೆಂಟ್ ಆಗಿ. ಸೊ ಇದು ಯಾವುದಕ್ಕೆ ಆ್ಯಡ್ ಆಗ್ತಾ ಇದೆ? ರಾಮ್ ಸೈಲೆಂಟ್ಲಿಯಾ, ಸಿಟ್ ಸೈಲೆಂಟ್ಲಿಯಾ? ಇಟ್ ಈಸ್ ನಾಟ್ ರಾಮ್ ಸೈಲೆಂಟ್ಲಿ, ಇಟ್ ಈಸ್ ಸಿಟ್ಸ್ ಸೈಲೆಂಟ್ಲಿ. ಸೊ ಸಿಟ್ಸ್ ಸೈಲೆಂಟ್ಲಿ ಅಂತಂದರೆ ಸಿಟ್ಸ್ ಇಸ್ ಅ ವರ್ಬ್. ವರ್ಬ್ಗೆ ಏನು ಆ್ಯಡ್ ಮಾಡಿದ್ರು ದಿಸ್ ಈಸ್ ವಾಟ್ ಕಾಲ್ಡ್ ಆಸ್ ಅನ್ ಅಡ್ವರ್ಬ್. ಇಲ್ಲೂ ಹಂಗೆ. ಕೆಲಸ ಮಾಡೋದೇನು? ಅವ್ರ ಆ್ಯಕ್ಷನ್ ಏನು? ಆ್ಯಕ್ಷನ್ ತೋರಿಸೋದು ವರ್ಡ್. ಇಟ್ ಈಸ್ ಕೇಮ್. ಕೇಮ್ ಇಸ್ ಅ ವರ್ಬ್ ಹಿಯರ್. ಈಗ ಸಡನ್ಲಿ ಅಂತ ಏನು ಮಾಡ್ತಾ ಇದೆ? ಹಿ ಸಡನ್ಲಿಯಾ, ಬಂದಿರೋದು ಸಡನ್ಲಿಯಾ? ಬಂದಿರೋದು ಸಡನ್ಲಿ. ಬಂದಿರೋದು ಅನ್ನೋದು ವರ್ಬ್ ಅಂದರೆ ವರ್ಬ್ಗೆ ಏನು ಆ್ಯಡ್ ಮಾಡಿದ್ರು ಅದು ಅಡ್ವರ್ಬ್ ಅಂತ ಹೇಳ್ತೇವೆ. ಸೊ ಹಿಯರ್ ಸೈಲೆಂಟ್ಲಿ, ಸಡನ್ಲಿ, ಈ ಥರ ವರ್ಡ್ಗಳನ್ನ ನಾವು ಅಡ್ವರ್ಬ್ ಅಂತ ಹೇಳ್ತೀವಿ. ಇಷ್ಟೇ ನೆನ್ಪಿಟ್ಕೊಳ್ಳಿ. ಚೆಕ್, ದಟ್ಸ್ ಇಟ್. ಈಗ ನಾವು ನೋಡಿರೋದು ವರ್ಬ್ ಅಂಡ್ ಅಡ್ವರ್ಬ್ ಪೇರ್ ಅಲ್ವಾ? ಈ ವರ್ಬ್ ಅಂಡ್ ಅಡ್ವರ್ಬ್ ಪೇರ್ ಒಂದು. ವರ್ಬ್ ಅಂದರೆ ಸ್ಟೇಟ್, ಆಕ್ಷನ್. ಆ ಎರಡಕ್ಕೆ ಏನು ಆ್ಯಡ್ ಮಾಡಿದ್ರು ಅಡ್ವರ್ಬ್. ಈಗ ನೋಡಿ, ವರ್ಬ್ಗೆ ಆ್ಯಡ್ ಮಾಡಿದ್ರೆ ಅಡ್ವರ್ಬ್, ನೌನ್ ಆರ್ ಪ್ರೊನೌನ್ಗೆ ಕ್ವಾಲಿಟಿ ಆ್ಯಡ್ ಮಾಡಿದ್ರೆ ಅಡ್ಜೆಕ್ಟಿವ್. ರೈಟ್? ನೆಕ್ಸ್ಟ್, ಪ್ರಿಪೋಸಿಷನ್ಸ್, ಕಂಜಂಕ್ಷನ್ಸ್ ಆ್ಯಂಡ್ ಇಂಟರ್ಜೆಕ್ಷನ್ಸ್. ಇಲ್ಲಿನ ತನಕ ಕ್ಲಾರಿಟಿ ಬಂತ? ಅಗೇನ್, ವೇರ್ ಎವರ್ ಯು ಗೋ ಯು ಹ್ಯಾವ್ ಟು ಗೆಟ್ ಎ ಕ್ಲಾರಿಟಿ. ರೈಟ್? ರೈಟ್. ರಿವೈಸ್ ಇಟ್ ಫಾರ್ ಸಮ್ ಮಲ್ಟಿಪಲ್ ಟೈಮ್ಸ್, ದೆನ್ ಯು ವಿಲ್ ಬಿ ಗೆಟಿಂಗ್ ಎ ಕ್ಲಾರಿಟಿ ಇಫ್ ಯು ಆರ್ ನಾಟ್ ಅವೇರ್ ಆಫ್ ಇಟ್. ಬಟ್ ಎಸ್, ಎಲ್ಲರಿಗೂ ಗೊತ್ತಿವೆಲ್ಲ. ಸೊ ಐ ಆಮ್ ಮೇಕಿಂಗ್ ಇಟ್ ವಾಟ್ ಇಸ್ ದಿಸ್ ಫಾಸ್ಟ್. ನೌ ಸಪೋಸ್ ಪ್ರಿಪೋಸಿಷನ್ಸ್. ಯಾವುದು? 5 ಆಗಿದೆ, 6ನೇದು ಪ್ರಿಪೋಸಿಷನ್ಸ್. ವಾಟ್ ಈಸ್ ಅ ಪ್ರಿಪೋಸಿಷನ್? ಪ್ರಿಪೋಸಿಷನ್ ಈಸ್ ಆಲ್ಸೋ, ಇಟ್ ಈಸ್ ಅ ವರ್ಡ್. It is a word. It is a word which relates a word, especially a noun or a pronoun, to a sentence. ಅರ್ಥ ಆಗಿದೆಯಾ? ಅರ್ಥ ಆಗ್ಲಿಲ್ವಲ್ಲ? ನಾನು ಹೇಳ್ತೀನಿ ನೋಡಿ. ಸಿಂಟ್ಯಾಕ್ಟಿಕಲಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಏನು? ಇಟ್ ಈಸ್ ಅ ಸೆಂಟೆನ್ಸ್. ಈ ಸೆಂಟೆನ್ಸ್ಗೆ ಇನ್ನೊಂದು ವರ್ಡ್, ಇನ್ನೊಂದು ವಾಟ್ ಇಸ್ ದಿಸ್? ನೌನ್ ಆರ್ ಪ್ರೊನೌನ್. ರೈಟ್? ಇಲ್ಲೇ ಬರೀತೀನಿ. ಇಟ್ ಈಸ್ ನೌನ್ ಆರ್ ಅ ಪ್ರೊನೌನ್. ರೈಟ್? ಈ ಸೆಂಟೆನ್ಸ್ಗೆ ಈ ನೌನ್ ಆರ್ ಪ್ರೊನೌನ್ನ ಆ್ಯಡ್ ಮಾಡೋದು. ಇಲ್ಲ ಅಂತಂದರೆ ವಿಚ್ ರಿಲೇಟ್ಸ್. ಇನ್ನೂ ಸ್ಪೆಸಿಫಿಕ್ ಆಗಿ ಕರೆಕ್ಟಾಗಿ ಹೇಳಬೇಕು ಅಂತಂದರೆ ವಿಚ್ ಲಿಂಕ್ಸ್. ವಿಚ್ ಲಿಂಕ್ಸ್ ಆರ್ ವಿಚ್ ರಿಲೇಟ್ಸ್, ಎಸ್ಪೆಷಲಿ ಲಿಂಕ್ಸ್. ವಿಚ್ ಲಿಂಕ್ಸ್ ಸೆಂಟೆನ್ಸ್ ಟು ಅ ನೌನ್ ಆರ್ ಅ ಪ್ರೊನೌನ್ ಈಸ್ ವಾಟ್ ಕಾಲ್ಡ್ ಆಸ್ ಅ
preposition. Preposition. Example, suppose Sachin, same again, is playing what? ಕ್ರಿಕೆಟ್ ಅಂತ ಅನ್ಕೊಳ್ಳಿ, ರೈಟ್, ಕ್ರಿಕೆಟ್. ಓಕೆ, ಇಷ್ಟು ತನಕ ಓಕೆ. ಇದೇನಿದು? ಸಬ್ಜೆಕ್ಟ್. ವಾಟ್ ಇಸ್ ಎ ಸಬ್ಜೆಕ್ಟ್? ಆಕ್ಷನ್ ಹೇಳೋದು ವರ್ಬ್, ಸ್ಟೇಟ್ ಹೇಳೋದು ವರ್ಬೆ, ರೈಟ್. ಈ ಟೋಟಲ್ ವರ್ಬ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ ಹೆಲ್ಪಿಂಗ್ ವರ್ಬ್, ದಿಸ್ ಇಸ್ ಅ ಮೈನ್ ವರ್ಬ್ ಅಂತ. ಅದು ನೆಕ್ಸ್ಟ್ ನೋಡೋಣ. ಇದೇನಿದು? ಆಬ್ಜೆಕ್ಟು. ಆಬ್ಜೆಕ್ಟ್ ಅಂದರೆ ಏನು ಅಂತಲೂ ನೆಕ್ಸ್ಟ್ ನೋಡೋಣ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಇದೆ. ಇದೆಲ್ಲ ಒಂದು ಸೆಂಟೆನ್ಸು. ಈ ಸೆಂಟೆನ್ಸ್ಗೆ ಸಪೋಸ್ ಎಲ್ಲಿ ಆಟ ಆಡ್ತಿದ್ದಾನೆ? ಗ್ರೌಂಡಲ್ಲಿ ಆಟ ಆಡ್ತಾ ಇದ್ದಾನೆ. ಓಕೆ, ಅವಾಗ ಏನು ಮಾಡ್ಬೋದು? ರೈಟ್. ಗ್ರೌಂಡ್ ಅಂದರೆ ಏನು? ಇದು ಗ್ರೌಂಡ್. ಓಕೆ ಓಕೆ, ರೈಟ್. ನೆಕ್ಸ್ಟ್, ಗ್ರೌಂಡ್ ಅನ್ನೋದೇನು? ಇಟ್ ಈಸ್ ಅ ನೌನ್ ಆರ್ ಅ ಪ್ರೊನೌನ್, ರೈಟ್. ಎಸ್ಪೆಷಲಿ ನೌನ್. ಪ್ರೊನೌನು ಬರ್ಬೋದು. ನೋಡೋಣ ಎಕ್ಸಾಂಪಲ್ಸ್. ಬಟ್ ಎಸ್, ಈಗ ಈ ನೌನ್ ವಾಟ್ ಇಸ್ ದಿಸ್ ಸರ್ ಅಂತ ಕೇಳ್ಬೋದು. ಇಟ್ ಈಸ್ ಅನ್ ಆರ್ಟಿಕಲ್, ಇಟ್ ಕೇಮ್ ಫಾರ್ ಗ್ರೌಂಡ್. ಡೋಂಟ್ ವರಿ, ರಿಮೂವ್ ದಿಸ್, ವಿಲ್ ಬಿ ಡಿಸ್ಕಸಿಂಗ್ ಆರ್ಟಿಕಲ್ಸ್ ಇನ್ ದ ಲೇಟರ್ ಚಾಪ್ಟರ್. ಇದು ನೌನ್ನ. ಈ ನೌನ್ನ ಈ ಸೆಂಟೆನ್ಸ್ಗೆ ಹೆಂಗೆ ಆ್ಯಡ್ ಮಾಡೋದು? ದೇರ್ ಇಸ್ ಅ ವರ್ಡ್ called in. In is what doing? It is linking the sentence with the noun. It is linking the sentence with the noun. ಈಗ ನೋಡಿ, it is a word, excuse me, okay, it is a word which relates or which links a word, especially a noun or a pronoun, to a sentence. A noun or a pronoun to a sentence, which is called as a preposition. Preposition ಅಲ್ವಾ? ಇನ್ ದ ಗ್ರೌಂಡ್, ಗ್ರೌಂಡ್ ಒಳಗೆ ಅಂತ. ಔಟ್ಸೈಡ್ ದ ಗ್ರೌಂಡ್, ಹೊರಗಡೆ. ಗ್ರೌಂಡ್ ಹೊರಗಡೆ ಅಂತ. ಈ ಥರ ಇನ್, ಔಟ್ಸೈಡ್, ಆನ್, ಈ ಥರಗಳು ಏನಿವು? ದೀಸ್ ಆರ್ ದ ಲಿಂಕಿಂಗ್ ವರ್ಡ್ಸ್. ಓಕೆ, ದೀಸ್ ಲಿಂಕಿಂಗ್ ವರ್ಡ್ಸ್ನ ನಾವು ಪ್ರಿಪೋಸಿಷನ್ಸ್ ಅಂತ ಹೇಳ್ತೀವಿ. ಓಕೆ, ಬಟ್ ಆಸ್ ದ ನೇಮ್ ಇಟ್ ಸೆಲ್ಫ್ ಡಿನೋಟ್ಸ್, ವಾಟ್ ಇಸ್ ಪ್ರಿಪೋಸಿಷನ್? ಪ್ರಿಪೋಸಿಷನ್. ಇದನ್ನು ಸ್ವಲ್ಪ ಡಿಕೋಡ್ ಮಾಡಿ. What is this? This is preposition. Preposition with respect to what? With respect to a noun or a pronoun. Prepositioned. This is a word. What is this? This is a word which is prepositioned. Pre andre ಮೊದಲು. or noun or a pronoun ಬರಕ್ ಮುಂಚೆ ಒಂದು ವರ್ಡ್ ಇರುತ್ತೆ. that will link a sentence to this and noun or a pronoun, and that word which it is called as a prepositioned ವರ್ಡ್, ಪ್ರಿಪೋಸಿಷನ್ ಅಂತ. ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ಸ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಸಪೋಸ್ ಅ ಕ್ಯಾಟ್ ಈಸ್ ರನ್ನಿಂಗ್. ಎಲ್ಲಿ? ಇಲ್ಲಿ ತನಕ ಓಕೆ. ಆನ್ ದಿ ವಾಲ್. ದಿಸ್ ಇಸ್ ಅ ನೌನ್ ಆರ್ ಅ ಪ್ರೊನೌನ್, ರೈಟ್. ಇದು ಸೆಂಟೆನ್ಸ್. ಈ ಸೆಂಟೆನ್ಸ್ ಈ ನೌನ್ ಜೊತೆ ಲಿಂಕ್ ಮಾಡೋದು ಒಂದು ವರ್ಡ್ ಇದೆ, ಆ್ಯಂಡ್ ದ್ಯಾಟ್ ಈಸ್ ಕಾಲ್ಡ್ ಪ್ರಿಪೋಸಿಷನ್, ರೈಟ್. ಇದನ್ನು ಪ್ರಿಪೋಸಿಷನಲ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಅದು ಹೆಂಗೆ ಅಂತ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನೋಡೋಣ. ಓಕೆ, ಸಪೋಸ್ ದ ಬಾಕ್ಸ್ ಆರ್ ದ ಪೆನ್ ಈಸ್ ಕೆಪ್ಟ್. ಎಲ್ಲಿ? ಸಪೋಸ್ ಇನ್ಸೈಡ್ ದ ಬಾಕ್ಸ್. ಇದೊಂದು ಸೆಂಟೆನ್ಸ್, ಈಸ್ ಕೆಪ್ಟ್, ದ ಪೆನ್ ಇಸ್ ಕೆಪ್ಟ್ ಅಂತ. ಓಕೆ, ಇದು ಒಂದು ನೌನ್ ಆರ್ ಪ್ರೊನೌನ್. ಈ ಸೆಂಟೆನ್ಸ್ನ ಈ ನೌನ್ ಆರ್ ಪ್ರೊನೌನ್ ಜೊತೆ ಲಿಂಕ್ ಮಾಡೋದು ವರ್ಡ್ ಏನು? ಇದು. ಆ್ಯಂಡ್ ಲಿಂಕ್ ಯಾವುದು ಮಾಡ್ತದೋ ಅದನ್ನು ಪ್ರಿಪೋಸಿಷನ್ ಅಂತ ಹೇಳ್ತೀವಿ ನಾವು. ಸೊ ದ ಪೆನ್ ಇಸ್ ಕೆಪ್ಟ್ ಇನ್ಸೈಡ್ ದ ಬಾಕ್ಸ್. ಇನ್ಸೈಡ್ ಅನ್ನೋದೇನು? ಪ್ರಿಪೋಸಿಷನ್. ಇಟ್ ಈಸ್ ಅ ವರ್ಡ್ ವಿಚ್ ಲಿಂಕ್ಸ್ ಅ ಸೆಂಟೆನ್ಸ್ ಟು ಅ ನೌನ್ ಆರ್ ಅ ಪ್ರೊನೌನ್. ಈಗ ಅರ್ಥ ಆಗಿದೆಯಾ? ಸಾಕು, ಇಷ್ಟೇ ಸಾಕು. ಡೋಂಟ್ ವರಿ, ವಿ ವಿಲ್ ಬಿ ಡೂಯಿಂಗ್ ಥೌಸಂಡ್ಸ್ ಆಫ್ ಕ್ವಶನ್ಸ್. ಇನ್ ಥೌಸಂಡ್ಸ್ ಅಲ್ಲ, ಇನ್ ಮಲ್ಟಿಪಲ್ಸ್ ಆಫ್ ಹಂಡ್ರೆಡ್ಸ್ ಆಫ್ ಕ್ವಶನ್ಸ್ ವೇರ್ ಯು ವಿಲ್ ಬಿ ಗೆಟ್ಟಿಂಗ್ ಪ್ರಿಪೋಸಿಷನ್ ಪ್ಲಸ್ ಪ್ರಿಪೋಸಿಷನಲ್ ಆಬ್ಜೆಕ್ಟ್. ಇಟ್ ಈಸ್ ಹೊಸ ಟುಡೇ. ಈಗ ನಮ್ಮ ಮನೆಗೆ ಯಾರಾದರೂ ಹೊಸಬ್ರು ಬಂದರೆ, ಒಂದಿನ ಹೊಸಬ, 2 ದಿನ, 3ನೇ ದಿನ, ಅವ್ರ 10ನೇ ದಿನ, 11ನೇ ದಿನ ಏನಾಗುತ್ತೆ? ಹೊಸಬ ಅಲ್ಲ. he or she will be part of our family, right? Either guest or a relative, whatever it is. ಅದೇ ನಮ್ಗೆ ಒಂದು ತಿಂಗಳು, ಒಂದು ವರ್ಷ ಆದಮೇಲೆ he or she might become a best friend also, because ಪರಿಚಯ ಆದ ತಕ್ಷಣ ಇಟ್ ಈಸ್ ನೋ ಮೋರ್ ಅ ಹೊಸಬ. ಅದೇ ತರಹ ಈಗ ಪ್ರಿಪೋಸಿಷನ್ಸ್ ನೀವು ನೋಡ್ತಿರೋದು ಹೊಸ, ಇವತ್ತಿಗೆ ಹೊಸ. ಇಫ್ ವಿ ಡೂ ಹಂಡ್ರೆಡ್ಸ್ ಆಫ್ ಕ್ವಶನ್ಸ್, ದಟ್ ಇಸ್ ನಾಟ್ ಅ ಹೊಸ ಥಿಂಗ್. ಓಕೆ, ಈಗ ಕಂಜಂಕ್ಷನ್ಸ್.
ಆಸ್ ಅ ನೇಮ್ ಇಟ್ ಸೆಲ್ಫ್ ಡಿನೋಟ್ಸ್ ಇಟ್ ಇಸ್ ಅ ವಾಟ್ ಇಸ್ ದಿಸ್ ಆರನೇದಾಯಿತು ಏಳನೇದು ಕಂಜಂಕ್ಷನ್ ರೈಟ್. ವಾಟ್ ಇಸ್ ಅ ಕಂಜಂಕ್ಷನ್ ಅಗೇನ್ ಇಟ್ ಈಸ್ ಅ ವರ್ಡ್ which joins word. This word has to be, this is the very important thing, which joins two words or phrases or clauses or sentences. ಏನಾದರೂ ಸರಿ, ಎರಡು ವರ್ಡ್ಸ್ ಆದರೂ ಸರಿ, ಎರಡು ಫ್ರೇಸಸ್ ಆದರೂ ಸರಿ, ಎರಡು ಕ್ಲಾಸಸ್ ಆದರೂ ಸರಿ, ಎರಡು ಸೆಂಟೆನ್ಸಸ್ ಆದರೂ ಸರಿ, ರೈಟ್. ಆ ಎರಡನ್ನೂ ಜಾಯಿನ್ ಮಾಡೋ ವರ್ಡ್ ಇರುತ್ತಲ್ಲ, ಅದನ್ನೇ ಕಂಜಂಕ್ಷನ್ ಅಂತ ಹೇಳ್ತೇವೆ. ಅದೇ ನೋಡಿ, ಡಿಕೋಡ್ ಮಾಡಿ, ಕೋ ಜಂಕ್ಷನ್ ಅಂತ. ಇಟ್ ಈಸ್ ಅ ಜಂಕ್ಷನ್ ವೇರ್ ಟೂ ಆರ್ ಮೋರ್ ಸೆಂಟೆನ್ಸಸ್, ಇಲ್ಲಿ ಟೂ ಆರ್ ಮೋರ್ ಸೆಂಟೆನ್ಸಸ್, ಇಲ್ಲೂ ಸ್ವಲ್ಪ ಟೂ ಆರ್ ಮೋರ್ ವರ್ಡ್ಸ್, ಟೂ ಆರ್ ಮೋರ್ ವರ್ಡ್ಸ್, ಟೂ ಆರ್ ಮೋರ್ ಫ್ರೇಸಸ್, ಟೂ ಆರ್ ಮೋರ್ ಕ್ಲಾಸಸ್, ಟೂ ಆರ್ ಮೋರ್ ಸೆಂಟೆನ್ಸಸ್ನ ಜಾಯಿನ್ ಮಾಡೋ ವರ್ಡ್ನ ನಾವು ಕಂಜಂಕ್ಷನ್ ಆರ್ ಕೋಜಂಕ್ಷನ್ ಅಂತ ಹೇಳ್ತೀವಿ. ಸಪೋಸ್ ಆಸಿಫ್ ಆ್ಯಂಡ್ ಜೋಸೆಫ್ ಆರ್ ಗುಡ್ ಫ್ರೆಂಡ್ಸ್. ನಾನು ಈ ಥರ ಹೇಳ್ತೀನಿ. ಈಗ ಸಬ್ಜೆಕ್ಟ್ ವರ್ಬ್ ಏನು? ಆರ್. ಓಕೆ, ಇಲ್ಲಿ ನೋಡಿ, ಫ್ರೆಂಡ್ಸ್ ಅನ್ನೋದು ನೌನ್, ಪ್ಲೂರಲ್ ನೌನ್. ನೌನ್ಗೆ ಕ್ವಾಲಿಟಿ ಯಾವ್ದು ಆ್ಯಡ್ ಮಾಡಿದ್ರು ವಾಟ್ ವಿ ಕಾಲ್ ದಿಸ್ ಆಸ್ ಅಡ್ಜೆಕ್ಟಿವ್, ರೈಟ್? ಅಡ್ಜೆಕ್ಟಿವ್. ವೆರಿ ಗುಡ್. ನಾವು ಈಗ ನೋಡಿ, ಆಸಿಫ್ ಅನ್ನೋದೇನು? ನೌನ್. ಜೋಸೆಫ್ ಅನ್ನೋದೇನು? ಹೆಸರು, ನೌನ್. ಈ ಎರಡೂ ವರ್ಡ್ಗಳು, ಈ ವರ್ಡ್ಸ್ನ ಜಾಯಿನ್ ಮಾಡ್ತಿರೋದು ಒಂದು ವರ್ಡ್ ಇದೆ, ಆ್ಯಂಡ್ ದಟ್ ಈಸ್ ವಾಟ್ ಕಾಲ್ಡ್ ಆಸ್ ಇಟ್ ಈಸ್ ಅ ಜಂಕ್ಷನ್. ಇಟ್ ಈಸ್ ಜಂಕ್ಷನ್ ಬಿಟ್ವೀನ್ ಟೂ ವರ್ಡ್ಸ್, ಸೊ ಇಟ್ ಈಸ್ ಅ junction, right? Where it is joining two, so it is a conjunction. ಈಗ ಡಿಕೋಡ್ ಆಗಿದೆ. ಇಟ್ ಈಸ್ ಸೇಮ್ ಆಸ್ ಇಟ್ ಆಫ್ ಮ್ಯಾಥ್ಸ್. ದೇರ್ ಈಸ್ ಅ ಲಾಜಿಕ್. ಓಕೆ, ವೆರಿ ಗುಡ್. ಈ ಥರ ಈಗ ಏನಾಗಿದೆ, ಎರಡು ವರ್ಡ್ಸ್ಗಳನ್ನ ಇದು ಜಾಯಿನ್ ಮಾಡಿದೆ, ರೈಟ್? ಜಾಯಿನ್ ಮಾಡಿದೆ. ಈಗ ಎರಡು ಸೆಂಟೆನ್ಸಸ್ನ ಜಾಯಿನ್ ಮಾಡೋದು ಹೇಗೆ ಅಂತ ನೋಡೋಣ. ಬಿಕಾಸ್ ಫ್ರೇಸಸ್ ಆ್ಯಂಡ್ ಕ್ಲಾಸಸ್ ಹೇಳಿದ ತಕ್ಷಣ ಇದು ಹೇಳ್ಬೋದು, ಬಟ್ ಬಿಫೋರ್ ದಟ್ ನೆನ್ಪಿಟ್ಕೊಳ್ಳಿ ಅಷ್ಟೇ ಸಾಕು. ನಾವು ವಿಲ್ ಸಿ ದ ಸೆಂಟೆನ್ಸಸ್, ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ನೋನ್ ವಾಟ್ ಅ ಸೆಂಟೆನ್ಸ್ ಇಸ್ ಆಲ್ ಅಬೌಟ್. ಸೆಂಟೆನ್ಸ್ ಇಸ್ ಆಲ್ ಅಬೌಟ್ ವಾಟ್? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅನ್ನೋದು ಸೆಂಟೆನ್ಸ್. ಸಪೋಸ್, ಓಕೆ, ನೈಟ್, ಸೇಮ್, ಸಚಿನ್ ಪ್ಲೇಸ್ ಕ್ರಿಕೆಟ್, ಇದು ಒಂದು, ರೈಟ್? ಸಪೋಸ್ ಶಾಂತಿ ಪ್ಲೇಸ್ ಚೆಸ್. ಈಗ ಎಷ್ಟೊಂದು ಸೆಂಟೆನ್ಸಸ್ಗಳಿರೋದು? ಇಲ್ಲಿ ಒಂದು ಇರಿ, ಎರಡನೇ ಸೆಂಟೆನ್ಸು. ಬಿಕಾಸ್ ವರ್ಬ್ ಏನು? ಕೆಲಸ ಮಾಡೋದೇನು? ಪ್ಲೇಸ್. ಯಾರು ಕೆಲಸ ಮಾಡ್ತಿರೋದು? ದಟ್ ಈಸ್ ಅ ನೌನ್. ಹೆಸರುಗಳು ನೌನು, ರೌಟ್? ಹೆಸರುಗಳು ನೌನು. ನೇಮ್ ಆಫ್ ಅ ಗೇಮ್, ಆ್ಯಕ್ಷನ್ ಏನು? ವರ್ಬ್, ರೈಟ್? ಇದು ಸಬ್ಜೆಕ್ಟ್ ಅಂತ ಹೇಳ್ತೀವಿ, ಇದು ಆಬ್ಜೆಕ್ಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಕ್ಲಾಸಸ್. ಬಟ್ ಸೆಂಟೆನ್ಸಸ್ಗಳು ಎಷ್ಟು? ಒಂದು, ಎರಡನೇದು. ಈಗ ಎರಡನ್ನೂ ಸೇರಿ ಒಂದೇ ಸೆಂಟೆನ್ಸ್ ಥರ ಮಾಡಬೇಕು ಅಂತಂದರೆ, ಸಚಿನ್ ಸೇಮ್ ಪ್ಲೇಸ್ ಕ್ರಿಕೆಟ್, ಇದೊಂದು ಸೆಂಟೆನ್ಸ್, ರೈಟ್? ಇಲ್ಲಿನೇನು ನಾನು ಆ್ಯಂಡ್ ಅಂತ ಬರೀತೀನಿ. ನೆಕ್ಸ್ಟ್, ಶಾಂತಿ ಪ್ಲೇಸ್ ವಾಟ್ ಎವರ್ ಇಟ್ ಇಸ್ ಚೆಸ್. ಈಗ ನೋಡಿ, ಫುಲ್ ಸ್ಟಾಪ್ ಎಲ್ಲಿ ಬಂತು? ಇಲ್ಲಿ ಬಂತು. ಸೆಂಟೆನ್ಸ್ ಎಷ್ಟು? ಇದೆಲ್ಲ ಸೇರಿ ಒಂದು ಸೆಂಟೆನ್ಸ್. ಯಾಕೆ ಗೊತ್ತಾ? ಇದು ಏನು ಹೇಳ್ತೀವಿ? ಇದನ್ನ ಏನು ಹೇಳ್ತೀವಿ? ಇದು ಒಂದು ಸೆಂಟೆನ್ಸು, ಇದು ಎರಡನೇ ಸೆಂಟೆನ್ಸು, ರೈಟ್? ಈ ಎರಡು ಸೆಂಟೆನ್ಸಸ್ಗಳನ್ನ ಜಾಯಿನ್ ಮಾಡಿರೋದೇನು? ಅಟ್ ಎ ಜಂಕ್ಷನ್. ದಟ್ ಈಸ್ ಕಾಲ್ಡ್ ಅ ಕಂಜಂಕ್ಷನ್. ಕಂಜಂಕ್ಷನ್ಸ್ಗಳು ಒಂದು ವರ್ಡ್ ಆದರೂ ಇರ್ಬೋದು, ಮೋರ್ ದ್ಯಾನ್ ಟೂ ವರ್ಡ್ಸು ಇರ್ತವೆ. ಸಿಂಪಲ್ ಕಂಜಂಕ್ಷನ್ಸ್ ಆರ್ ಆ್ಯಂಡ್, ಆರ್, ಈ ಥರ, ರೈಟ್? ನೆನ್ಪಿಟ್ಕೊಳ್ಳಿ. ಜಸ್ಟ್ ನೋ ವಾಟ್ ಈಸ್ ಅ ಕಂಜಂಕ್ಷನ್ ಇಸ್ ಆಲ್ ಅಬೌಟ್. ಈಗ ವಾಟ್ ಇಸ್ ದಿಸ್ ಲೆಸನ್ ಈಸ್ ಟು ಟಾರ್ಗೆಟ್ ಯು ಸೊ ಆಸ್ ಟು ಟೆಲ್ ಯು ದಟ್ ವಾಟ್ ಅ ಜಂಕ್ಷನ್. ಅಟ್ ಜಂಕ್ಷನಲ್ಲಿ ಎರಡು ಸೆಂಟೆನ್ಸಸ್ ಅಥವಾ ಫ್ರೇಸಸ್ ಆರ್ ಕ್ಲಾಸಸ್ ಆರ್ ಸೆಂಟೆನ್ಸಸ್ ವರ್ಡ್ಸ್ನ ಜಾಯಿನ್ ಮಾಡೋ ವರ್ಡ್ನ ನಾವು ಕೋಜಂಕ್ಷನ್ ಆರ್ ಕಂಜಂಕ್ಷನ್ ಅಂತ ಹೇಳ್ತೀವಿ ಅಂತ. ಅಷ್ಟೇ ಸಾಕು.
ಓಕೆ, ಇಟ್ ಈಸ್ ಅ ಸಿಂಪಲ್ ಕಾಮನ್ ಮ್ಯಾನ್ಗೆ ಏನೇನು ಗೊತ್ತೋ ಅದನ್ನು ರಿವೈಸ್ ಮಾಡೋಣ ಅಂತ ಅಷ್ಟೇ. ಐ ಲ್ಯಾಡ್ ಟು ದೀಸ್ ಆಲ್ ಇನ್ ದ ಲೇಟರ್ ಸೆಷನ್ಸ್. ಯು ವಿಲ್ ನೆವರ್ ಇಮ್ಯಾಜಿನ್ ಹೌ ಮಚ್ ಐ ಟೆಲ್ ಯು ಅಬೌಟ್ ಕಂಜಂಕ್ಷನ್ಸ್ ಇನ್ ದ ಲೇಟರ್ ಕಾನ್ಸೆಪ್ಟ್ಸ್. ಇಂಟರ್ಜೆಕ್ಷನ್ ಫೈನಲ್ ಒನ್, ಎಂಟನೇದಲ್ಲ, ಇಂಟರ್ಜೆಕ್ಷನ್ಸ್. ಇಂಟರ್ಜೆಕ್ಷನ್ ಅಂತಂದ್ರೂ ಇಟ್ ಈಸ್ ಅ ವರ್ಡ್. ಫಸ್ಟ್ ಇದರಿಂದ ಸ್ಟಾರ್ಟ್ ಮಾಡಬೇಕು. ಓಕೆ, ಇಟ್ ಈಸ್ ಅ ವರ್ಡ್ ವಿಚ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್, ಏನು, ಟು ಎಕ್ಸ್ಪ್ರೆಸ್ ಸಡನ್ ಎಮೋಷನ್ಸ್ ಸ್ಲ್ಯಾಶ್ ರಿಯಾಕ್ಷನ್ಸ್. ಓಕೆ, ರಿಯಾಕ್ಷನ್ಸ್. ಓಕೆ, ಸಡನ್ ಎಮೋಷನ್ಸ್ ಆಗಲಿ ರಿಯಾಕ್ಷನ್ಸ್ ಆಗಲಿ ಇವೆಲ್ಲ ಎಕ್ಸ್ಪ್ರೆಸ್ ಮಾಡೋ ವರ್ಡ್ನ ನಾವು ಇಂಟರ್ಜೆಕ್ಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಫುಲ್ ಜೋಶಲ್ಲಿದ್ದೀರಾ. ಸಪೋಸ್ ಯು ವಾಂಟೆಡ್ ಟು ರನ್ 100 meters ಇನ್ 14 seconds ಅಪ್ರಾಕ್ಸಿಮೇಟ್ಲಿ ಅಂದ್ಕೊಳ್ಳಿ. ಬಟ್ ಯು ಕುಡ್ ಏಬಲ್ ಟು ರನ್, ಈಗ ನೀವು ವಿತಿನ್ 10 seconds ಪರ್ ಸಪೋಸ್, ವಿತಿನ್ 10 seconds, ದೆನ್ ವಾಟ್ ಯುಲ್ ಸೇ ಸೂಪರ್ ಅಂತ. ಅದಕ್ಕೊಂದು ವರ್ಡ್ ಇದೆ, ದಟ್ ಈಸ್ ಹುರ್ರೆ. ಯಾವಾಗಲಾದರೂ ಸರಿ ಇಂಟರ್ಜೆಕ್ಷನ್ ಆದಮೇಲೆ ಒಂದು ಈ ಥರ ಒಂದು ಸಿಂಬಲ್ ಬರುತ್ತೆ, ರೈಟ್? ಆ ಸಿಂಬಲ್ಗಳನ್ನ ನಾವು ಎಕ್ಸ್ಕ್ಲಮೇಟರಿ ಮಾರ್ಕ್ ಅಂತ ಹೇಳ್ತೀವಿ. ಓಕೆ, ಹುರ್ರೆ, ಆಸ್ ಐ ಸೆಡ್, ಈಗ ಯು ಯೂಸ್ ದಿಸ್ ವರ್ಡ್ ಫಾರ್ ವಾಟ್? ಫಾರ್ ಅಚೀವ್ಮೆಂಟ್. ಅಂದರೆ ಯು ಯೂಸ್ ದಿಸ್ ಫಾರ್ ಜಾಯ್. ಸೊ ಹುರ್ರೆ ಈಸ್ ಬೀನ್ ಯೂಸ್ಡ್ ಫಾರ್ ಜಾಯ್. ಹುರ್ರೆ. ವಾಟ್ ವಿಲ್ ಯು ಸೇ? what is this? I ran, what is this? 100 meters in 12 seconds ಅಂತ. ಏನೋ ಒಂದು 14 ಅನ್ಕೊಂಡಿದ್ದೀರಾ, 12 seconds ಕಮ್ಮಿಗೆ. ಸೊ ದಟ್ ಯು ಆರ್ ಇನ್ ಜಾಯ್. ಸೊ ವೆನ್ ಎವರ್ ಯು ಆರ್ ಇನ್ ಜಾಯ್, ವಾಟ್ ವರ್ಡ್ ಯು ಯೂಸ್? ಸಡನ್ ಎಮೋಷನ್ಸ್ಗೆ ಫಾರ್ ಜಾಯ್ ಯು ಯೂಸ್ ಹುರ್ರೆ. ಓಕೆ, ಆ ಥರ ಬೇಕಾದಷ್ಟಿದ್ದಾವೆ. ವಾವ್ ಈಸ್ ಫಾರ್ ವಾಟ್? ವಾವ್ ಈಸ್ ಫಾರ್ ಸಡನ್ ಸರ್ಪ್ರೈಸ್. Sudden word is okay. Sudden is always there for surprise. Sudden surprise. Okay. Suppose, ouch. It is for pain. Sudden pain. Suppose ಯಾರಾದರೂ ನಡ್ಕೊಂಡು ಹೋಗ್ತಾ ಇರ್ತೀರಾ, ಆ ಸ್ಟೋನ್ ಕಮ್ಸ್ ಅಂಡ್ ಪ್ಲಕ್ಸ್ ಯು, ವಾಟ್ ಇಸ್ ದಿಸ್, ಇಟ್ ಟಚಸ್ ಯುವರ್ ಫೀಟ್. ಆವಾಗ ಸ್ವಲ್ಪ ಪೇನ್ ಬರುತ್ತೆ, ಸಡನ್ ಪೇನ್ ಅಲ್ವಾ? ಆವಾಗ ಔಚ್ ನೀವು ಹೇಳ್ತಿರಲ್ಲ. ಸೊ ದಿಸ್ ಇಸ್ ಅ ಸಡನ್ ಎಮೋಷನ್. ಇಟ್ ಈಸ್ ಅ ವರ್ಡ್. ಓಕೆ, and not only this, suppose ಈಗ, what is this? EWW, EU, ವಾಟ್ ಇಸ್ ದಿಸ್ ಅಂತ. ಈಗ ನೀವೇನೋ ನೋಡ್ತೀರಾ, ಏನಪ್ಪ ಈ ಥರ ಇದೆ ಅಂತ. ಡಿಸ್ಗಸ್ಟ್. ಓಕೆ, ಇಟ್ ಈಸ್ ಡಿಸ್ಗಸ್ಟಿಂಗ್ ಯಾರು ಅಂತ ಹೇಳ್ತೀವಲ್ಲ, ಡಿಸ್ಗಸ್ಟಿಂಗ್ ವರ್ಡ್. ಸಡನ್ ಡಿಸ್ಗಸ್ಟಿಂಗ್. ಸಪೋಸ್ ಎಲ್ಲೋ ಒಂದು ವಾಟ್ ಇಸ್ ದಿಸ್, ರಿವರ್ ಹೋಗ್ತಾ ಇರುತ್ತೆ, ಆ ರಿವರಲ್ಲಿ ಬೇಕಾದಷ್ಟು ಟ್ರ್ಯಾಶ್, ಪ್ಲಾಸ್ಟಿಕ್ ಎಲ್ಲ ಇರ್ತದೆ. ಆವಾಗ ನೀವು ನೋಡ್ಬಿಟ್ಟೆ, ವಾಟ್ ಇಸ್ ದಿಸ್, ಸ್ಕ್ರ್ಯಾಪ್ ಆಲ್ ದಿಸ್ ಥಿಂಗ್ಸ್ ಅಂತ ಹೇಳ್ತಿರಲ್ಲ. ಸೊ ಸಡನ್ ಡಿಸ್ಗಸ್ಟಿಂಗ್ ಥಿಂಗ್ಸ್ ನೋಡಿದ ತಕ್ಷಣ ನಿಮಗೆ ಒಂದು ವರ್ಡ್ ಬರುತ್ತೆ, ದ್ಯಾಟ್ ಈಸ್ ಈವ್. ಸಡನ್ ಪೇನ್ ಬಂದರೆ ಔಚ್, ಸಡನ್ ಸರ್ಪ್ರೈಸ್ ಮಾಡಿದ್ರೆ ವಾವ್, ಸಡನ್ ಟಾರ್ಗೆಟ್ ಏನಾದರೂ ಅಚೀವ್ ಆದರೆ ಆರ್ ಜಾಯ್ ಬಂದರೆ ಹುರ್ರೆ. ಈ ಥರ ವರ್ಡ್ಸ್ಗಳಿದ್ದಾವೆ, ವಿಚ್ ಆರ್ expressing sudden emotions or sudden reactions of ours, and these are all one words which are called interjections. Ashte. By this we complete the complete parts of speech. Let us meet in the next video. Take care.